ಹಾಯ್ ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಶ್ವಿನಿ ದಿನೇಶ್ 143 ಯೂಟ್ಯೂಬ್ ಚಾನಲ್. ಸೊ ತುಂಬಾ ದಿನ ಆಗಿತ್ತು ವಿಡಿಯೋ ಮಾಡಿ, ಆಲ್ಮೋಸ್ಟ್ 1 ಮಂತ್ ಆಗಿತ್ತು ಅಂತ ಅನಿಸುತ್ತೆ. ಸೊ ಮತ್ತೆ ಕಮ್ ಬ್ಯಾಕ್ ಮಾಡಿದ್ದೀನಿ. ಕೆಲವೊಂದು ಸಲ ಲೈಫಲ್ಲಿ ನಡೆಯುವಂತಹ ಕೆಲವೊಂದು ಕಹಿ ಘಟನೆಗಳು ನಮ್ಮನ್ನು ಕಮ್ ಬ್ಯಾಕ್ ಮಾಡೋದಕ್ಕೆ ತುಂಬಾ ಟೈಮ್ ತಗೊಳ್ಳೋದಂತೆ ಮಾಡುತ್ತೆ. ಬಟ್ ಎಲ್ಲವನ್ನು ಮೀರಿ ಮತ್ತೆ ಕಮ್ ಬ್ಯಾಕ್ ಆಗೋದಿದೆಯಲ್ಲ, ಅದು ತುಂಬಾ ಇಂಪಾರ್ಟೆಂಟ್. ಏನಕ್ಕಂದರೆ ಕೆಲವರು ಲೈಫಲ್ಲಿ ಏನಾದರೂ ಒಂದು ಕಹಿ ಘಟನೆ ನಡೆದ ತಕ್ಷಣ ಕಮ್ ಬ್ಯಾಕ್ ಆಗೋದಕ್ಕೆ ತುಂಬಾ ಟೈಮ್ ತಗೋತಾರೆ, ಡಿಪ್ರೆಷನ್ಗೆ ಹೋಗ್ತಾರೆ. ಅಂಥವ್ರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಲೈಫ್ ಅನ್ನೋದು ತುಂಬಾ ದೊಡ್ಡದು. ಲೈಫಲ್ಲಿ ಬರೀ ಖುಷಿನೇ ಇರಬೇಕು, ನಮಗೆ ದುಃಖನೇ ಬೇಡ ಅಂತಂದರೆ ಆಗಲ್ಲ. ಎಲ್ಲರ ಲೈಫಲ್ಲೂ ಖುಷಿನೂ ಇರುತ್ತೆ, ಹಾಗೆಯೇ ದುಃಖನೂ ಇರುತ್ತೆ. ಏನೇ ಬಂದ್ರೂ ಆಕ್ಸೆಪ್ಟ್ ಮಾಡಿಕೊಂಡು ಮುಂದೆ ಹೋಗೋದು ತುಂಬಾ ಇಂಪಾರ್ಟೆಂಟ್. ಲೈಫಲ್ಲಿ ಏನೇ ಆದ್ರೂ ಕುಗ್ಗದೆ ಧೈರ್ಯವಾಗಿ ಎದುರಿಸ್ಬೇಕು. ಏನಕ್ಕಂದರೆ ಲೈಫಲ್ಲಿ ಯಾವುದು ಶಾಶ್ವತ ಅಲ್ಲ, ಹಾಗೆಯೇ ಯಾರೂ ಕೂಡ ಶಾಶ್ವತ ಅಲ್ಲ. ಸೊ ಬಿ ಸ್ಟ್ರಾಂಗ್. ನಾನು ಕೂಡ 1 ಮಂತ್ ಆಗಿತ್ತು ವೀಡಿಯೋಸ್, ರೀಲ್ಸ್ ಏನೂ ಕೂಡ ಅಪ್ಲೋಡ್ ಮಾಡಿಲ್ಲ. ಸೊ ನಿನ್ನೆ ಡಿಸೈಡ್ ಮಾಡಿದೆ ನಾನು ಮತ್ತೆ ಕಮ್ ಬ್ಯಾಕ್ ಆಗಬೇಕು ಅಂತ. ಸೊ ಇವತ್ತು ಮತ್ತೆ ಕಮ್ ಬ್ಯಾಕ್ ಆಗಿದ್ದೀನಿ. ಸೊ ಮತ್ತೆ ಕಮ್ ಬ್ಯಾಕ್ ಆಗಿರೋದು ನನಗೆ ತುಂಬಾ ಖುಷಿ ಕೊಟ್ಟಿದೆ. ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಓಕೆ, ನಾನು ಡೈಲಿ ಯಾವುದಾದ್ರೂ ಒಂದು ಫ್ರೂಟನ್ನು ತಿಂತೀನಿ. ಹಾಗೆಯೇ ಪ್ರೆಗ್ನೆನ್ಸಿ ಟೈಮಲ್ಲಿ ಪೊಮೊಗ್ರಾನೇಟ್ ಅಥವಾ ದಾಳಿಂಬೆ ಹಣ್ಣು ತುಂಬಾ ಒಳ್ಳೆಯದು. ಪ್ರೆಗ್ನೆನ್ಸಿ ಟೈಮಲ್ಲಿ ದಾಳಿಂಬೆ ಅತ್ಯಂತ ಪೌಷ್ಟಿಕವಾದದ್ದು. ತಾಯಿ ಮತ್ತು ಮಗುವಿನ ಆರೋಗ್ಯಕ್ಕೆ ಇದು ತುಂಬಾ ಒಳ್ಳೆಯದು. ಇದರಲ್ಲಿರುವ ವಿಟಮಿನ್ ಸಿ, ಕೆ ಮತ್ತು ಪೋಲಿಕ್ ಆ್ಯಸಿಡ್ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಗಳು ರಕ್ತ ಸಂಚಾರವನ್ನು ಉತ್ತಮಗೊಳಿಸುತ್ತದೆ, ರಕ್ತಹೀನತೆಯನ್ನು ಕಡಿಮೆ ಮಾಡಿ ಗರ್ಭಕೋಶವನ್ನು ಆರೋಗ್ಯವಾಗಿರಿಸುತ್ತದೆ. ಪ್ರತಿದಿನ ಒಂದು ತಾಜಾ ದಾಳಿಂಬೆ ಹಣ್ಣು ಅಥವಾ ದಾಳಿಂಬೆ ಜ್ಯೂಸನ್ನು ಕೂಡ ಕುಡಿಯುವುದು ತುಂಬಾ ಒಳ್ಳೆಯದು. ದಾಳಿಂಬೆಯಲ್ಲಿರುವ ವಿಟಮಿನ್ಗಳು ಮತ್ತು ಖನಿಜಾಂಶಗಳು ಭ್ರೂಣದ ಬೆಳವಣಿಗೆಗೆ ಸಹಕಾರಿಯಾಗಿದೆ. ಇದು ಗರ್ಭಕೋಶಕ್ಕೆ ರಕ್ತ ಸಂಚಾರವನ್ನು ಸುಧಾರಿಸುತ್ತದೆ. ಇದು ಮಗುವಿನ ಬೆಳವಣಿಗೆಗೆ ಮುಖ್ಯವಾಗಿದೆ. ಇದರಲ್ಲಿ ಕಬ್ಬಿಣಾಂಶವಿರುವುದರಿಂದ ಗರ್ಭಿಣಿಯರಲ್ಲಿ ಕಂಡುಬರುವಂತಹ ರಕ್ತಹೀನತೆಯ ಸಮಸ್ಯೆಯನ್ನು ನಿವಾರಿಸುತ್ತದೆ. ಗರ್ಭಕೋಶದ ಪದರವನ್ನು ಗಟ್ಟಿಗೊಳಿಸುವ ಮೂಲಕ ಗರ್ಭಪಾತದ ಅಪಾಯವನ್ನು ಕಡಿಮೆ ಮಾಡುತ್ತದೆ. ದಾಳಿಂಬೆಯಲ್ಲಿರುವಂತಹ ಆ್ಯಂಟಿ ಆಕ್ಸಿಡೆಂಟ್ ಅಂಶಗಳು ತಾಯಿ ಮತ್ತು ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಇದರಲ್ಲಿರುವ ನಾರಿನಾಂಶ ಪ್ರೆಗ್ನೆನ್ಸಿ ಟೈಮಲ್ಲಿ ಬರುವಂತಹ ಸಾಮಾನ್ಯ ಸಮಸ್ಯೆಯಾದ ಮಲಬದ್ಧತೆಯನ್ನು ಕಡಿಮೆ ಮಾಡುತ್ತದೆ. ದಾಳಿಂಬೆಯಲ್ಲಿರುವಂತಹ ವಿಟಮಿನ್ ಕೆ ಮೂಳೆಗಳ ಬಲವರ್ಧನೆಗೆ ಸಹಾಯ ಮಾಡುತ್ತದೆ. ದಾಳಿಂಬೆ ಎನ್ನುವುದು ಪೋಷಕಾಂಶಗಳಿಂದ ತುಂಬಿ ಹೋಗಿದೆ. ಪೊಟ್ಯಾಷಿಯಂ, ವಿಟಮಿನ್ಗಳು, ಕಬ್ಬಿಣಾಂಶ, ಪೋಲಿಕ್ ಆಮ್ಲ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಸಮೃದ್ಧವಾಗಿದೆ. ದಾಳಿಂಬೆ ಜ್ಯೂಸ್ ಪ್ರೆಗ್ನೆನ್ಸಿ ಟೈಮಲ್ಲಿ ಕಂಡುಬರುವಂತಹ ಕೆಲವೊಂದು ಸಮಸ್ಯೆಗಳಿಗೆ ಪರಿಹಾರವಾಗಿದೆ. ಪ್ರೆಗ್ನೆನ್ಸಿ ಟೈಮಲ್ಲಿ ದಾಳಿಂಬೆ ಹಣ್ಣಿನ ಜ್ಯೂಸನ್ನು ಕುಡಿಯುವುದರಿಂದ ಸಿಗುವಂತಹ ಲಾಭಗಳ ಬಗ್ಗೆ ತಿಳಿದುಕೊಳ್ಳೋಣ. ಪ್ರೆಗ್ನೆನ್ಸಿ ಟೈಮಲ್ಲಿ ದಾಳಿಂಬೆ ಜ್ಯೂಸನ್ನು ಕುಡಿಯೋದ್ರಿಂದ ಇದರಲ್ಲಿ ಇರುವಂತಹ ಆ್ಯಂಟಿ ಆಕ್ಸಿಡೆಂಟ್ ಅಂಶವು ಕೊಲೆಸ್ಟ್ರಾಲನ್ನು ತಗ್ಗಿಸುವುದು ಮತ್ತು ಹೃದಯದ ಕಾಯಿಲೆಗಳನ್ನು ತಡೆಗಟ್ಟುತ್ತದೆ. ಹೃದಯದ ಆರೋಗ್ಯವನ್ನು ಇದು ಕಾಪಾಡುತ್ತದೆ. ದಾಳಿಂಬೆ ಜ್ಯೂಸ್ನಲ್ಲಿ ಇರುವಂತಹ ಪಾಲಿಫೆನಾಲ್ ಅಂಶವು ಉರಿಯೂತವನ್ನು ಕಡಿಮೆ ಮಾಡುತ್ತದೆ ಮತ್ತು ಆಕ್ಸಿಡೇಟಿವ್ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಪ್ರೆಗ್ನೆನ್ಸಿ ಟೈಮಲ್ಲಿ ದಾಳಿಂಬೆ ಜ್ಯೂಸನ್ನು ಕುಡಿಯುವುದರಿಂದ ಮಗುವಿನ ಮೆದುಳಿಗೆ ಆಗುವಂತಹ ಹಾನಿಯನ್ನು ಇದು ತಡೆಗಟ್ಟುತ್ತದೆ. ಪ್ರೆಗ್ನೆನ್ಸಿ ಟೈಮಲ್ಲಿ ದಾಳಿಂಬೆ ಜ್ಯೂಸನ್ನು ಕುಡಿಯೋದ್ರಿಂದ ಮೂಳೆಯ ಕ್ಯಾಲ್ಸಿಯಮ್ಮನ್ನು ಹೆಚ್ಚಿಸುತ್ತದೆ. ಮೂಳೆಗೆ ಆಗುವಂತಹ ಹಾನಿಯನ್ನು ತಡೆಗಟ್ಟಬಹುದು, ಹಾಗೆಯೇ ಮೂಳೆಗಳ ಬಲವನ್ನು ಕೂಡ ಹೆಚ್ಚಿಸಬಹುದು. ಹಾಗೆಯೇ ಪ್ರೆಗ್ನೆನ್ಸಿ ಟೈಮಲ್ಲಿ ಕಾಡುವಂತಹ ಕೆಲವೊಂದು ಸಮಸ್ಯೆಗಳಿಂದಾಗಿ ಅಕಾಲಿಕ ಹೆರಿಗೆ ಮತ್ತು ಮಗುವಿನ ತೂಕ ಕಡಿಮೆ ಇರುವ ಸಮಸ್ಯೆಯು ಕಾಡುತ್ತದೆ.
ಇದೆಲ್ಲವೂ ಆಕ್ಸಿಡೇಟಿವ್ ಒತ್ತಡದಿಂದ ಬರುವುದು. ದಾಳಿಂಬೆ ಜ್ಯೂಸನ್ನು ಕುಡಿಯುವುದರಿಂದ ಇದರಲ್ಲಿ ಇರುವಂತಹ ಆ್ಯಂಟಿ ಆಕ್ಸಿಡೆಂಟ್ ಅಂಶವು ತುಂಬ ಪರಿಣಾಮಕಾರಿಯಾಗಿ ಈ ಸಮಸ್ಯೆಗಳನ್ನು ನಿವಾರಣೆ ಮಾಡುತ್ತದೆ. ದಾಳಿಂಬೆಯಲ್ಲಿ ಇರುವಂತಹ ಆ್ಯಂಟಿ ಆಕ್ಸಿಡೆಂಟ್ ಮತ್ತು ವಿಟಮಿನ್ಗಳು ಪ್ರತಿರೋಧಕ ಶಕ್ತಿ ವೃದ್ಧಿ ಮಾಡುವುದು ಮತ್ತು ಸೋಂಕಿನ ವಿರುದ್ಧ ಹೋರಾಡುವುದು. ಸೊ ದಾಳಿಂಬೆ ಜ್ಯೂಸ್ ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬಾ ಒಳ್ಳೆಯದು. ಓಕೆ ಗಾಯ್ಸ್, ಪ್ರೆಗ್ನೆನ್ಸಿ ಟೈಮಲ್ಲಿ ಡೈಲಿ ಒಂದು ದಾಳಿಂಬೆ ಹಣ್ಣನ್ನು ತಿನ್ನೋದ್ರಿಂದ ಆಗುವಂಥ ಪ್ರಯೋಜನಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಸಪೋರ್ಟ್ ಮಾಡಿ ಗಾಯ್ಸ್. ಹಾಗೆಯೇ ನನ್ನ ಕಮ್ಬ್ಯಾಕ್ಗೆ ನಿಮ್ಮೆಲ್ಲರ ಸಪೋರ್ಟ್ ಇದೆ ಅಂತ ಅನ್ಕೋತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್ ಬಾಯ್.